ಅಯ್ಯೋ ಅಜಯ್ಯಮ್ಮ ಪೊಲೀಸ್ನನ್ನ ಯಾವಾಗ ಇಲ್ಲಿ ಕರ್ಕೊಬತ್ತಾರೋ ನಮ್ಮ ಮನೆ ತಕ್ಕೆ ಈ ನಂದಿನಿನ ಯಾವಾಗ ಒದ್ದು ಒಳಗಾಗ್ತಾರೋ ಅಂತ ಕಾಯ್ತಾ ಇದ್ದೀನಿ. ಸಿದ್ಧಾ ಎಲ್ಲಿಗೆ ಹೋಗ್ತೀಯಪ್ಪ? ಸಮಯಕ್ಕೆ ಹೋಗ್ತೀನಿ ಚಿಕ್ಕಮ್ಮ. ಟೈಮ್ ಆಯ್ತಲ್ಲ, ಇನ್ನೇ ನಾಳೆ 10:30 11 ಗಂಟೆ ಆಗ್ತಾ ಬಂತು. ಹೊಡ್ಕೊಂಡು ಹೋಗ್ಬೇಕು. ತೋಟ ಹೊಡ್ಕೊಂಡೋಗಿ ಮೇಯ್ಸ್ಕೊಂಬತ್ತೀನಿ. ಇನ್ನೇನು ಊಟ ಆಯ್ತು? ನೀವು ಊಟ ಮಾಡಿದ್ರಾ? ಹ್ಞೂ ನಾನು ಊಟ ಮಾಡ್ದಪ್ಪ. ಇನ್ನೊಂದು ಸ್ವಲ್ಪ ಹೊತ್ತಿರು, ನಿನಗೆ ಒಂದು ಸರ್ಪ್ರೈಸ್ ಐತೆ, ಹೋಗ್ಬೇಡ ಬೇಗ. ಒಂದು ಸ್ವಲ್ಪ ಹೊತ್ತಿರು, ಒಂದು 1/4 ಗಂಟೆ. ಆಮೇಲೆ ಹೋಗುವಂತೆ ನೀನು. 1/4 ಗಂಟೆನಾ? ಯಾಕೆ ಚಿಕ್ಕಮ್ಮ? ಯಾಕೂ ಇಲ್ಲ, ಗೊತ್ತಾಗುತ್ತೆ. ಹೌದಾ, ಸರಿ ಆಯ್ತು. ಕೊಟ್ಟಿಗೆ ಹತ್ರ ಹೋಗಿ ಸಗಣಿ ಗಿಡ್ನಿ ಇಕ್ಕಿದ್ರೆ ತಿಪ್ಪಕ್ಕೆ ಬಾಸಾಕ್ ಬರ್ತೀನಿ ಹೇಳ್ರಿ. ಹ್ಞೂ ಸರಿ ಸರಿ, ಹೊಡ್ಕೊಂಡು ಹೋಗ್ಬೇಡ ಬಾ ಹಂಗ, ಆಮೇಲೆ ಗೊತ್ತಾಗುತ್ತೆ ನಿನಗೆ. ಸರಿ ಚಿಕ್ಕಮ್ಮ, ಆಯ್ತು ಬರ್ತೀನಿ ಹೇಳ್ರಿ. ಅತ್ತೆ ಅತ್ತೆ, ಏನು ಏನೋ ಹೇಳ್ತಾ ಇದ್ರಿ, ಏನೋ 1/4 ಗಂಟೆ ಏನೋ ಸರ್ಪ್ರೈಸ್ ಅದು ಇದು ಅಂತಾನ, ಏನತ್ತೆ? ಏನಿಲ್ಲ ಕಣಜೆ ಮಧು, ಬಾ ನಿಂತ್ಕ ಬಾ, ಗೊತ್ತಾಗುತ್ತೆ. ಗೋ ಅಲ್ಲಿ ನೋಡಲ್ಲಿ ಯಾರು ಬರ್ತಾ ಇದಾರೆ ಅಂತ. ಯಾರದು? ಪೊಲೀಸ್ನವರೇನೋ ಬರ್ತಿರಂಗಿದ್ದಾರೆ. ಯಾರು ಅವರೆಲ್ಲ ಬರ್ತಾ ಇದ್ದಾರೆ? ಅದಕ್ಕೆ ಸರ್ಪ್ರೈಸ್ ಅಂತ ಹೇಳಿದ್ದು. ಬಾ ಹಿಂದಕ್ಕೆ. ಏನಮ್ಮ, ನಂದಿನಿ ಅವ್ರು ಇದ್ದಾರಾ? ಇದ್ದಾಳೆ ಸರ್, ಒಳಗಿದ್ದಾಳೆ. ಏನು ಅಡುಗೆ ಮನೆಗೆ ಏನೋ ಬದುಕು ಮಾಡ್ತಾ ಇದ್ದಾಳೆ. ಕರಿತೀನಿ ಸರ್. ಕರೀರಿ ಸ್ವಲ್ಪ. ನಂದಿನಿ ನಂದಿನಿ ನಂದಿನಿ, ಬಾರಿ ಜಲ್ದು, ನೀನು ಹುಡುಕೊಂಡು ಪೊಲೀಸ್ನವ್ರು ಬಂದವ್ರೆ. ಬಾ ಬಾ ಜಲ್ದು. ಏನತ್ತೆ, ಯಾರು ಪೊಲೀಸ್ನವ್ರು ಯಾಕೆ ಬರ್ತಾರೆ? ಅಲ್ಲೇ ಇದ್ದಾರೆ, ಯಾಕೆ ಅಂತ ನೀನೇ ಕೇಳು, ನನ್ಗೇನು ಹೇಳ್ತೀಯ? ಏನು ಸರ್, ಏನು ಬಂದಿದ್ದು? ಏನು ಕೇಳಬೇಕಾಗಿತ್ತು ಹೇಳಿ. ಜಯಮ್ಮ ಅವ್ರು ಬರ್ಲಿಲ್ವೇ? ದಿವ್ಯಾನೋ ರಮ್ಮಯ್ಯ ಬರ್ತೀನಿ ಅಂತ ಬತ್ತಿದ್ರು. ಅವಳು ವೀಲ್ ಚೇರ್ ಮೇಲೆ ಕೂಕೊಂಡಿದ್ರು. ದಿವ್ಯಾ ಕರ್ಕೊಂಬತ್ತಿರ್ಲಿ ತಳ್ಕೊಂಡು. ತಿರ್ಗಾ ಯಾಕೆ ಅವಳಿಗೆ ಯಾಕೆ ಸೊಂಟ ನೋವು ಆದಂಗಾತು ದಿವ್ಯನ್ಗೆ. ಮನೆ ಕರ್ಕೊಂಡು ಹೋಗ್ತೀನಿ, ನೀವೇ ಕರ್ಕೊಂಡು ಹೋಗೋದೇನು ನೋಡಿ ಜಯಮ್ಮ ಅಂತ ನಾ ಹೇಳಿಲ್ಲ ಅಯ್ಯಮ್ಮ ಚಂದ್ರಮ್ಮ. ಅದಕ್ಕೆ ಬಿಡು, ನೀವು ಹೋಗ್ಬಂತಕ್ಕೆ ಆಮೇಲೆ ಏನಾಯ್ತು ಬಂದು ನಾನೆಲ್ಲ ಹೇಳ್ತೀನಿ ಅಂತ ನಾ ಹೇಳಿ ಕಳಿಸ್ತೆ. ಹೌದಾ? ಅಯ್ಯೋ, ಅವರು ಬಂದಿದ್ದೆ ಚೆನ್ನಾಗಿರೋದು, ಹೋಗ್ಲಿ ಬಿಡು. ಏನು ಹೇಳಿ ಸರ್? ಏನಿಲ್ಲಮ್ಮ ನಂದಿನಿ, ಈ ಹುಡುಗ ಇದ್ದಾನಲ್ಲ, ಇವನ ಹೆಸರು ಎಂಟ ಅಂತ ಅಂತೆ, ಇಲ್ಲೇ ಪಕ್ಕದೂರವನಂತೆ. ಏನೋ ನೀವು ಇಬ್ರು, ನೀನು ಮತ್ತು ನಿಮ್ಮ ಅಣ್ಣ ಸೇರಿಕೊಂಡು ದಿವ್ಯನ್ಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಇವನಿಗೆ ದುಡ್ಡು ಕೊಟ್ಟಿದ್ದೀರಂತೆ. ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡು, ಕಾಲು ಮುರಿಯೋ ಥರ ಮಾಡು, ಗೊತ್ತಾಗಬಾರ್ದು ಅಂತನ ಹೇಳಿದ್ದೀರಾ ಅಂತ ಹೇಳಿ ಇವನೇ ಬಂದು ಹೇಳಿಕೆ ಕೊಟ್ಟಿದ್ದಾನೆ ಸ್ಟೇಷನ್ಗೆ. ಹೌದಾ ಸರ್? ಆ ಥರ ಹೇಳಿಕೆ ಕೊಟ್ನಾ? ಇವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಮತ್ತೆ ಗೊತ್ತು, ಅವ್ರ ಅಣ್ಣ ಚಂದ್ರು ಅವ್ರು ಬಂದು ಹಿಂಗೆ ಹೇಳ್ದ ಅಂತನ ನಮ್ಮ ಹತ್ರ ಹೇಳ್ದ ಇವನೇನೆ. ನಿಮ್ಮ ಅಣ್ಣ ಎಲ್ಲಿ? ನಮ್ಮ ಅಣ್ಣ ಎಲ್ಲೋಗಿದ್ದ ನಮ್ಗೆ ಗೊತ್ತಿಲ್ಲ ಸರ್. ಮನೆ ಹತ್ರ ಇರಬೇಕು, ಇಲ್ಲ ಎಲ್ಲ ತೋಟದ ಹತ್ರ ಇರಬೇಕೇನೋ. ಅವನಿಗೆ ಮನೆಯಲ್ಲಿ ಇರಬೇಕೇನೋ. ಯಾಕೆ ಸರ್? ಅವನು ಕರೀರಿ ನಿಮ್ಮ ಅಣ್ಣನ. ಹೌದಾ ಸರ್? ಈಗ ಯಾರು ಹೋಗ್ತಾರೆ ನಮ್ಮ ಅಣ್ಣನ ಕರ್ಕೊಬರಕ್ಕೆ? ಇವಳೇ ಹೋಗ್ತಾಳೆ, ಮಧು ಹೋಗಿ ಆ ಚಂದ್ರನ ಕರ್ಕೊಬರಕ್ಕೆ ಹೋಗಿ. ಪೊಲೀಸ್ನವ್ರು ಬಂದರೆ ಮನೆ ಹತ್ರ ಬರ್ಬೇಕಂತೆ, ಕರಿತಾ ಇದಾರೆ ಅಂತಾನ. ಮನೆ ಹತ್ರ ಇದ್ರೆ ಕರಿ, ಇಲ್ಲಾಂದ್ರೆ ಅಲ್ಲಿ ಸೂರ್ಯನೋ ಕವಿತಾನೋ ಇದ್ರೆ ಫೋನ್ ಮಾಡಿ ನಂದಿನಿ ಮನೆ ಹತ್ರ ಬಾ ಅಂತ ಹೇಳ್ಬಾ, ಹೋಗು. ಸರಿ ಅತ್ತೆ, ಆಯ್ತು. ಓ ಸಿದ್ಧ ಬಂದೇನಪ್ಪ? ಬಾ ಬಾ, ಪೊಲೀಸ್ನವ್ರು ಬಂದೇರೆ ಮತ್ತೇನಾ ನೀನು ಹೆಂಡ್ತಿನ ವಿಚಾರಣೆ ಮಾಡಕ್ಕೆ? ಬಾ, ಅದ್ಯಾಕೆ ಅಂತಾನ ನೀನು ಕೇಳ್ಕೊಂಡು ಆಮೇಲೆ ಹಸುಗಳನ್ನ ಹೊಡ್ಕೊಂಡು ಹೋಗಿವಂತೆ. ಸರಿ ಚಿಕ್ಕಮ್ಮ. ಎಂಟ, ಈ ಹುಡುಗಿನೂ ಬಂದಿದ್ರೇನೋ ನಿನಗೆ ದುಡ್ಡು ಕೊಡೋಕ್ಕೆ ಹೇಳೋದಕ್ಕೆ? ಹ್ಞೂ ಸರ್, ಇವರು ಬಂದಿದ್ರು, ಇವರು ಅಣ್ಣವರು ಬಂದಿದ್ರು. ಇಬ್ಬರು ಬಂದು ನನಗೆ 10,000 ದುಡ್ಡು ಕೊಟ್ಬಿಟ್ಟು ಈ ಥರ ಫೋಟೋ ತೋರಿಸ್ಬಿಟ್ಟು ಮೊಬೈಲಾಗೆ ಈ ಹುಡುಗಿ ಯಾವಾಗಾದರೂ ಒಂಟಿಯಾಗಿ ಹೋಗ್ಬೇಕಾದ್ರೆ ನಾವು ಫೋನ್ ಮಾಡಿ ಹೇಳ್ತೀವಿ, ಆವಾಗ ನೀನು ಗಾಡೀಲಿ ಗುದ್ದುಬಿಡು ಅಂತನ ಹೇಳಿದ್ರು. ನಿಜ ಹೇಳಬೇಕು, ಇವರೇ ಬಂದಿದ್ರಾ ಅಥವಾ ಯಾರು ಬಂದಿದ್ರು? ಯಾಕೆ ಸರ್ ಸುಳ್ಳು ಹೇಳಿ? ಇವರೇ ಬಂದಿದ್ರು, ಇವರು ಮತ್ತೆ ಇನ್ನೊಬ್ರು ಇವ್ರ ಅಣ್ಣವರು. ಇಲ್ಲ ಸರ್, ಇವನು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಇವನಿಗೂ ನಮಗೂ ಸಂಬಂಧನೇ ಇಲ್ಲ. ಸುಳ್ಳು ಹೇಳ್ಬಿಡ ಕಣೋ, ನಾನು ನೋಡಿದ್ದೀನೋ, ನನ್ನ ಹೆಸರೇನು ಗೊತ್ತೇನೋ? ನಿಮ್ಮ ಹೆಸರು ನಂದಿನಿ ಅಂತ ಗೊತ್ತು, ಅವತ್ತು ಬಂದಾಗ ಪರಿಚಯ ಮಾಡ್ಕೊಂಡ್ರಲ್ಲ. ನಿಮ್ಮ ಅಣ್ಣವ್ರ ಹೆಸರು ಗೊತ್ತು, ಚಂದ್ರು ಅಂತನ. ಹೌದಾ? ಅಯ್ಯೋ, ಏನೇ ನಂದಿನಿ, ದಿವ್ಯನ್ ಕಾಲ್ ಮುರ್ಸಕ್ಕೆ ನೀನು ಇವನ್ ಕೈಗೆ ದುಡ್ಡು ಕೊಟ್ಟಿದ್ದ? ಅಯ್ಯೋ 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 ಅಯ್ಯೋ, ಎಂತ ಮನೆಯಾಳ ಕೆಲಸ ಮಾಡಿದ್ಯೆ. ಅವತ್ತು ಬಂದು ವಿಚಾರಿಸಿದಾಗ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ. ಇವತ್ತು ನೋಡಿದ್ರೆ ಸಾಕ್ಷಿ ಸಮೇತ ಹಿಡ್ಕೊಂಬಂದಾರೆ ಪೊಲೀಸ್ನವರು. ಮುಗೀತು ನಿನ್ ಕತ್ತೆ. ಸಿದ್ಧ ನೋಡು, ನೀನ್ ಹೆಂಡತಿ ಎಂತ ಕೆಲಸ ಮಾಡ್ಯವಳೆ ಅಂತಾನ, ಇನ್ನೊಬ್ರು ಜೀವ ತೆಗಿ ಅಂತ ಕೆಲಸ ಮಾಡ್ಯವಳೆ. ಅತ್ತೆ ಸುಮ್ಮನೆ ಇರು, ಹಿಂಗೆ ಹೇಳಿದ ತಕ್ಷಣ ನಂಬಕ್ಕೆ ನಾವೇನು ಗುಗ್ಗುಗಳಲ್ಲ. ನಮಗೂ ಗೊತ್ತಿದೆ ಏನ್ ಮಾಡ್ಬೇಕು ಅಂತಾನ. ಹೇಳಿದ ತಕ್ಷಣ ನಂಬಕ್ಕಾಗಲ್ಲ ರೀ, ಇವ್ರ ಮಾತೆಲ್ಲ ನಂಬೇಡಿ. ಸರಿ ಆಯ್ತಮ್ಮ, ಬಿಡು, ನಮ್ಮ ಮಾತು ನಂಬೇಡ. ಪೊಲೀಸ್ನವ್ರ ಮಾತಾದ್ರೂ ನಂಬ್ತೀಯೇನೋ ನೋಡೋಣ. ಸರ್ ಅದೇನು ಕೇಳ್ರಿ. ಸರ್ ನಮಸ್ಕಾರ ಸರ್, ನಾನೇ ಚಂದ್ರು. ಏನು ಸರ್ ಮತ್ತೆ ಏನೋ ಬರೋಕೆ ಹೇಳಿದ್ರಂತಲ್ಲ? ಇವನ್ ಯಾರೋ ಬಂದ್ಬಿಟ್ಟು ನಾವ್ ಇವನ್ಗೆ ದುಡ್ಡು ಕೊಟ್ಬಿಟ್ಟು ದಿವ್ಯನ ಕಾಲ್ ಮುರಿ ಅಂತಾನ ಸುಪಾರಿ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದಾನೆ ಬಂದು. ನೋಡಿ ಇವನ್ ಯಾರು ಅಂತಾನ ಗೊತ್ತಾಣ? ಹೌದಾ? ಯಾರೋ ನೀನು? ನಮ್ಮನ್ನು ಯಾವತ್ತಾದ್ರೂ ನೋಡಿದ್ಯೇನೋ ನೀನು? ಈ ಥರ ಸುಳ್ಳು ಹೇಳ್ಬಾರ್ದು. ಆ ದಿವ್ಯನ ಕಾಲ್ ಮುರಿಯೋಕ್ಕೆ ನಾವು ಕಾರಣ ಅಲ್ಲ. ನಾವ್ಯಾಕೆ ದುಡ್ಡು ಕೊಡೋಣ? ನಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ.
ನಾವು ಅಂತ ಕೆಲಸ ಮಾಡೋದು ಇಲ್ಲ. ಬೇಕು ಅಂದರೆ ಧೈರ್ಯವಾಗಿ ಎದುರು ನಿಂತು ಹೋರಾಡ್ತೀವಿ. ಹಿಂಗೆಲ್ಲನ ಕಾಲು ಮುರಿಯೋದು ಕೈ ಮುರಿಯೋದು ಅಂತದು ಬುದ್ಧಿ ಇಲ್ಲ ನಮಗೆ. ಹಾಂ, ಯಾಕೋ ಈ ಥರ ಸುಳ್ಳು ಹೇಳ್ತಾ ಇದ್ಯಾ? ಯಾರೋ ನೀನು, ಯಾವೂರೋನು, ಏನೋ ನಿನ್ನ ಹೆಸರು? ನೋಡಿ, ಹಿಂಗೆಲ್ಲನ ನಮ್ಮ ಸಾಕ್ಷಿಗೆ ನೀವೆಲ್ಲನ ಬೆದರಿಕೆ ಹಾಕಂಗಿಲ್ಲ. ಅದು ನಿಜಾನ ಸುಳ್ಳು ಅಷ್ಟು ಹೇಳಿ, ಅಷ್ಟೇನೆ. ಹಾಂ, ಇಲ್ಲ ಸರ್, ಖಂಡಿತ ಇವ್ನು ಯಾರು ಅಂತಾನೆ ನಾನು ನೋಡಿಲ್ಲ. ಇವತ್ತೇ ನಮ್ಮೂರಲ್ಲಿ ಇವನ್ನ ನೋಡ್ತಾ ಇರೋದು. ಹಾಂ, ಏಯ್ ಯಾರೋ ನೀನು? ನೋಡಿ ಸರ್, ಎದುರಿಸ್ತಾ ಇದ್ದಾರೆ ಇವರು. ಇವರೇ ದುಡ್ಡು ಕೊಟ್ಬಿಟ್ಟು ಫೋಟೋ ಎಲ್ಲ ತೋರಿಸಿ ಇವರೇ ಎಲ್ಲನ ಹಿಂಗೆ ಹೋಗ್ತಾ ಇದ್ದಾರೆ ಹೊಲ್ದ ಕಡಿಕೆ ಅಂತ ಹೇಳಿಬಿಟ್ಟು ಬೈಕಲ್ಲಿ ಗುದ್ದು ಯಾರು ಅಂತ ಗೊತ್ತಾಗಬಾರ್ದು, ಫಾಸ್ಟಾಗಿ ಹೋಗ್ಬಿಡು ಅಂತ ಹೇಳಿ ಈಗ ಯಾರು ಅಂತ ಕೇಳ್ತಾ ಇದ್ದಾರೆ. ನೀವು ಹಿಂಗೆ ಎದುರಿಸಬಾರ್ದು, ಪೊಲೀಸ್ನವರಿದ್ದಾರೆ. ಹಾಂ, ಇಲ್ಲ ಸರ್, ಸತ್ಯವಾಗ್ಲೂ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ಇವನ ಮುಖನ ನಾನು ಇವತ್ತೇ ನೋಡ್ತಾ ಇರೋದು. ನಂದಿನಿ, ನಿನಗೇನಾದ್ರೂ ಗೊತ್ತಾ ಇವನು? ಹಾಂ, ಯಾವತ್ತಾದ್ರೂ ನೋಡಿದ್ಯಾ ಇವನ್ನ? ಇಲ್ಲ ಅಣ್ಣ, ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವನ್ನ. ಇವ್ನು ನೋಡಿದ್ರೆ ನಾವೇ ಹೋಗ್ಬಿಟ್ಟು, ನಾನು ನೀನು ಹೋಗ್ಬಿಟ್ಟು ಇವನಿಗೆ 10,000 ದುಡ್ಡು ಕೊಟ್ಟು ಜೀವಿನ ಕಾಲ್ ಮುರಿಯ ಕೇಳಿದಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಸುಳ್ಳನ ಎಷ್ಟು ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ದಾನೆ ನೋಡಣ್ಣ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಸಿಕ್ಕಾಕಂತೀವಿ ಅಂತ ಸುಳ್ಳು ಹೇಳ್ತಾ ಇರೋದು ನೀವು. ಹಾಂ, ಸುಮ್ಮನೆ ಒಪ್ಕೊಳ್ರಿ. ಏನೋ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಏನೋ ಆಸ್ಪತ್ರೆಗೆ ತೋರಿಸ್ಬೇಕಾಗಿತ್ತು ಅಂತ ಹೇಳಿದಕ್ಕೆ ನೀವೇ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಈ ಥರ ಹೇಳಿದ್ರಿ. ಆಮೇಲೆ ಏನು ನೋಡು, ನಾನು ಒಬ್ರು ಜೀವ ಉಳಿಸೋಕ್ಕೋಸ್ಕರ ಇನ್ನೊಬ್ರು ಜೀವ ತೆಗೆ ಕೆಲಸ ಮಾಡಿದೆ ಅಂತ ನನಗೆ ಪಶ್ಚಾತ್ತಾಪ ಆಗಿ ನಾನೇ ಒಪ್ಕೊಂಡಿದ್ದೀನಿ ಸತ್ಯನ. ಹಾಂ, ನೀವು ಒಪ್ಕೊಳ್ಳಿ, ಶಿಕ್ಷೆ ಕಡಿಮೆ ಆಗುತ್ತೆ. ನಾವ್ಯಾಕೆ ಒಪ್ಕೋಬೇಕು? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾವನು ಅಂತಲೂ ಗೊತ್ತಿಲ್ಲ. ಹಾಂ, ನಾವ್ಯಾಕೆ ನಿನಗೆ ಸುಪಾರ ಕೊಡಲಿ? ಇದು ಸುಳ್ಳು ಹೇಳ್ತಾ ಇದೆಯಾ ನೀನು? ಯಾರೋ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರೆ ಅನ್ಸುತ್ತೆ. ಯಾರು ಹೇಳು? ಆ ದಿವ್ಯರಮ್ಮ ಏನಾದರೂ ನಿನಗೆ ಈ ಥರನೇ ಹೇಳು ಅಂತ ಹೇಳಿದ್ರ? ಹಾಂ, ಏನೋ ಚಂದ್ರು, ನೀನು ಇಂಥ ಕೆಲಸ ಮಾಡಿದ್ಯಲ್ಲೋ ನಂದಿನಿ ಮಾತು ಕೇಳ್ಕೊಂಡು. ಅಯ್ಯೋ, ನಿಮ್ಮ ಅಪ್ಪಗೂ ನಿಮ್ಮ ಅಮ್ಮಗೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂಬಲ್ಲ. ಅವ್ರಿಗೆ ಮರ್ಯಾದೆ ಇರುತ್ತೇನೋ ಇಂಥ ಕೆಲಸ ಮಾಡ್ತಾರ? ಆ ನಂದಿನಿಗಂತೂ ಗೊತ್ತಾಗಲ್ಲ. ನಿನಗೂ ಗೊತ್ತಾಗದ್ ಬೇಡವಾ? ದೊಡ್ಡನಾಗಿ ಇಂಥ ಕೆಲಸ ಮಾಡಿದ್ಯಲ್ಲ, ಅವಳ ಮಾತು ಕೇಳ್ಕೊಂಡು. ನಮಗೆ ಎಷ್ಟು ಅವಮಾನ ಆಗುತ್ತೆ. ನಿಮ್ಮ ಅತ್ತೆ ಆಗಿ ಊರಾಗಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗುತ್ತಾ? ನಿನ್ನ ನಳಿಯನು ಸೊಸೆನು ಸೇರ್ಕೊಂಡು ಇಂಥ ಕೆಲಸ ಮಾಡವ್ರೆ ಅಂತಂದ್ರೆ ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಹೇಳು? ಅತ್ತೆ, ಅವಮಾನ ನಿಮ್ಗೆ ಯಾಕಾಗುತ್ತೆ? ನಿಮ್ಗೆ ಯಾಕಾಗುತ್ತೆ ಅವಮಾನ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ನಾವು ತಪ್ಪು ಮಾಡಿದೀವಿ ಅಂತ ಇನ್ನನ ಪ್ರೂವ್ ಆಗಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅಂತ ಕೊನೆಗೆ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ತಿರ್ರಿ, ಕೊನೆಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಈಗಲೇ ಗೊತ್ತಾಯ್ತಲ್ಲ, ಅವನೇ ಹೇಳಿದಾನಲ್ಲ, ನೀವೇ ದುಡ್ಡು ಕೊಟ್ಟು ಕಾಲ್ ಮುರಿಯ ಕೇಳಿದ್ರೆ ಅಂತಾನೆ. ಇನ್ನೇನು ಕೊನೆಯಲ್ಲಿ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗೈತೆ. ಅಲ್ಲೇನೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ನಿನ್ನೂ ಚಂದ್ರನು. ನಿಮ್ಮ ಅಪ್ಪ ಅಮ್ಮನ ಗತಿ ಏನು? ನಿನ್ ಗಂಡನ ಗತಿ ಏನಂದಿನಿ? ನಿಮ್ಮ ಅತ್ತೆ ಎಷ್ಟು ಅವಮಾನ ಅನುಭವಿಸ್ಬೇಕು ಈ ಊರಾಗೆ. ರಾಜಮ್ಮ ಪಾಪ ಸಿದ್ದು ಏನು ತಿಳಿಯಲ್ಲ, ಏನೂ ಇಲ್ಲ. ನಿನ್ನಂತ ಅಣ್ಣ ಒಪ್ಪಿ ಮದ್ವೆ ಆದ. ಅದಕ್ಕೆ ನೀನ್ ಇದೇನ ಬಹುಮಾನ ಕೊಡೋದು? ಪಾಪ ಅವನು ಎಷ್ಟು ಕಷ್ಟಪಟ್ಟು ಹಸುಗಳನ್ನ ಸಾಕಿ ಹಾಲು ಕರೆದು ದುಡ್ಡೆಲ್ಲ ತಂದು ನಿನ್ ಕೈ ಕೊಡ್ತಾ ನೀನು ಯಜಮಾನಿಕೆ ಮಾಡಿ ಇಂಥ ಕೆಲಸನ ಮಾಡೋದು, ಮನೆಯೊಳ ಕೆಲಸನ? ಅತ್ತೆ, ಸುಮ್ಮನೆ ಇರ್ತೀಯ? ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ಹೊತ್ತು. ನಾವು ಯಾರಿಗೂ ಅವಮಾನ ಆಗಂತ ಕೆಲಸ ಮಾಡಿಲ್ಲ. ಏನಪ್ಪ ಅವಮಾನ ಆಗ್ಬೇಕು? ನೀನು ನಿನ್ ತಂಗಿ ಸೇರ್ಕೊಂಡು ಇಂಥ ಕೆಲಸ ಮಾಡಿದಿರಲ್ಲ, ಒಬ್ರ ಜೀವ ತೆಗಿಯೋಂಥ ಕೆಲಸನ. ಜೀವ ಏನಾದ್ರೂ ಹೋಗಿದ್ರೆ ಏನ್ ಗತಿ? ನಿಮ್ಗೆ ದ್ವೇಷ ಇದ್ರೆ ಅಥವಾ ಅವಳೇನಾದ್ರೂ ಕೊಡ್ಬೇಕಾಗಿದ್ರೆ ಕೇಳಿ ಈಸ್ಕೊಳ್ರಿ ದಿವ್ಯನ ಹತ್ರ. ಅದ್ ಬಿಟ್ಬಿಟ್ಟು ಹಿಂಗ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಕ್ ಪ್ರಯತ್ನ ಪಟ್ರಲ್ಲ. ನಮ್ ಸಿದ್ದು ಎಷ್ಟು ಮುಗ್ಧ. ಅವನ ಹೆಂಡತಿಯಾಗಿ ಇವಳು ಇಂಥ ಕೆಲಸ ಮಾಡ್ಬೋದಾ? ಅತ್ತೆ, ಒಂದ್ ಸ್ವಲ್ಪ ಹೊತ್ತು ಇಬ್ರು ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಆಮೇಲೆ ನೀವು ಬಾಯಿ ಬಡ್ಕೊಂಡು ಲಬೋ ಅಂತ ಬಡ್ಕಮ್ಮ ಅಂತ ಟೈಮ್ ಬಂದೇ ಬರುತ್ತೆ. ಏನ್ ಬಡ್ಕಂತೀಯ? ಈಗಲೇ ಬಡ್ಕಂತಾ ಇದ್ದಾನಲ್ಲ ನಿನ್ ಗಂಡ, ನಿಮ್ಮ ಅತ್ತೆ ಎಲ್ಲನ. ಇನ್ನೇ ಏನ್ ಬಡ್ಕೋಬೇಕು? ಹೇಳು, ಯಾವಾಗ ಬಡ್ಕಂತಾರೆ? ಈಗಲೇ ಬಡ್ಕೋಬೇಕಷ್ಟೇನೆ. ಲಬ ಅಂತ ಕುತ್ಕೊಂಡು ನಿಂತಾಳ, ಮದುವೆ ಆದ್ನಲ್ಲಪ್ಪೋ ಅಂತಾನ ಸಿದ್ಧ. ಅದು ಬರುತ್ತೆ ಕೊನೆಗೆ. ಯಾರು ಬಡ್ಕಂತಾರೆ, ಯಾರು ಜೈಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಒಬ್ರು ಬರ್ಬೇಕು. ಅವ್ರು ಬಂದ ತಕ್ಷಣ ಸಾಕ್ಷಿ ಸಮೇತ ತೋರಿಸ್ತೀನಿ. ಯಾರು ಜೈಲಿಗೆ ಹೋಗ್ತಾರೆ, ಯಾರು ಬಿಡ್ತಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಯಾರೇ ಬರ್ತಾರೆ, ಯಾರು ಬಂದ್ರು ಅಷ್ಟೇನೆ. ಇನ್ನೇನು ಅವನೇ ಬಂದು ಒಪ್ಕೊಂಡಾಯ್ತಲ್ಲ, ಸಾಕ್ಷಿನೂ ಆಯ್ತು, ಸಿಕ್ಕಿದ್ದು ಆಯ್ತು. ಕಳ್ರು ಜೈಲಿಗೆ ಹೋಗದೆ ಪೊಲೀಸ್ನವರು ಏನ್ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ರ ನಿಮ್ಮಿಬ್ರು? ಅಲ್ಲ ಕಣೋ ಚಂದ್ರು, ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಎಷ್ಟು ಗೌರವಸ್ಥರು. ಎಷ್ಟು ಈ ಊರಾಗೆ ನಿಮ್ಮ ಅಪ್ಪಯ್ಯ ಅಂದ್ರೆ ಎಷ್ಟು ಮರ್ಯಾದೆ ಅಂತದ್ರಾಗೆ ನೀ ನಂದಿನಿ ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಅನುಭವಿಸೀಗ. ನೀವೊಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ಯಾಕೆ ಎಲ್ಲದರಲ್ಲೂ ಮುಗ್ ತುರ್ಸ್ಕೊಂಡು ಬರ್ತಾ ಇದ್ದೀರಾ ನೀವು? ಅವಾಗಿಂದ ನೋಡ್ತಲೇ ಇದ್ದೀನಿ ನಾವು ಬಂದಾಗಿಂದನ. ನಾವು ವಿಚಾರಣೆ ಮಾಡ್ತಿದೀವಿ ತಾನೇ, ನಿಮ್ದೇನು ಮಧ್ಯದಲ್ಲಿ? ಮಾತಾಡ್ಲಿ ಬಿಡಿ ಸರ್, ಮಾತಾಡ್ಲಿ. ಈಗ ಮಾತಾಡ್ತಾ ಇದಾರೆ, ಆಮೇಲೆ ಬಾಯಿ ಮುಚ್ಕೊಂಡು ಕುತ್ಕೊಂಬ ಟೈಮು ಬಂದೇ ಬರುತ್ತೆ ಅವ್ರಿಗೆ. ನಾವು ಬಾಯಿ ಮುಚ್ಕೊಂಡು ಕುತ್ಕೊಂತೀವಂತೆ. ಈಗ ಯಾರು ಬಾಯಿ ಮುಚ್ಕೊಂಬಂಗಾಗೈತೆ ಅಂತಾನ ನೋಡ್ತಾ ಇದೆಯಲ್ಲ. ನೋಡು ಅಲ್ವೇನೆ ರಾಜಮ್ಮ? ಅದೇ ಮತ್ತೆ ಬಿಡು, ನಮ್ಗೆ ಯಾಕೆ, ಸುಮ್ಮನೆ ಜಯಕಯ್ಯ. ಸರ್, ಇನ್ನೇನು ವಿಚಾರಣೆ ಮಾಡೋದಿದೆ? ಇವ್ರನ್ನ ಹೇಳ್ಕೊಂಡು ನಡೀರಿ ಸರ್ ಜೈಲಿಗೆ ಕರ್ಕೊಂಡು ಹೋಗೋಣ. ಬನ್ರಿ ನಂದಿನಿ, ಚಂದ್ರು ಬನ್ನಿ. ಕರ್ಕೊಂಡೋಗಿ ಬೇಗ. ಹೋಗ್ರಪ್ಪ ಹೋಗ್ರಿ ನಿಮ್ಮ ಮಾವನ ಮನೆಗೆ. ನಿಮಿಷ ಮೇಡಮ್, ಒಂದು ಸಾಕ್ಷಿ ತೋರಿಸ್ತೀನಿ. ಆ ಸಾಕ್ಷಿ ನೋಡ್ಕೊಂಡು ಆಮೇಲೆ ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ.
ಆ, ಇನ್ನು ಯಾವ ಸಾಕ್ಷಿ ತೋರಿಸ್ತೀಯೇ ನಂದಿನಿ? ಆ? ಈಗ ಲಸ್ಮಕೈ ಬರುತ್ತೆ, ಆ ಲಸ್ಮಕೈಗೆ ಬಂದು ಒಂದು ಸಾಕ್ಷಿ ತೋರಿಸುತ್ತೆ, ಒಂದು ವಿಡಿಯೋನ. ಅದರಲ್ಲಿ ಗೊತ್ತಾಗುತ್ತೆ ಕಳ್ರೆ ಯಾರು ಸುಳ್ಳ್ರೆ ಯಾರು ಅಂತಾನ. ಅವಾಗ ಜೈಲಿಗೆ ಹೋಗೋದು ಯಾರು ಅಂತಾನ ನೀವು ನಿರ್ಧಾರ ಮಾಡಿರಂತೆ. ಅವಾಗ ಬಡ್ಕಮದ್ ಯಾರು ಅಂತಾನ ಗೊತ್ತಾಗುತ್ತೆ. ಏನು ಹೇಳ್ತಾ ಇದೆಯಮ್ಮ? ಯಾರದು? ಇರಿ ಸರ್, ಒಬ್ರು ಬರ್ಬೇಕು. ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ ಬನ್ನಿ, ಈಗ ಬನ್ನಿ, ತೋರಿಸ್ ಬನ್ನಿ. ಸರ್ ಇಲ್ಲಿ ನೋಡಿ, ಇವನ್ ಯಾರು, ಇವನ್ ಯಾಕೆ ಹಿಂಗೆ ಹೇಳ್ತಿದ್ದಾನೆ ಈ ಎಂಟ ಅನ್ನೋನು ಅಂತಾನ ಈ ಮೊಬೈಲಲ್ಲಿ ವಿಡಿಯೋ ಸಮೇತ ಇದೆ. ಇವನ್ ಹೇಳ್ತಾ ಇರೋದು ಸುಳ್ಳು ಅನ್ನೋದಕ್ಕೆ. ಇವನಿಗೆ ಸುಳ್ಳು ಹೇಳಕ್ಕೆ ದುಡ್ಡು ಯಾರು ಕೊಟ್ರು, ಜೈಲಿಗೆ ಯಾರು ಹೋಗ್ಬೇಕು ಅನ್ನೋದು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ, ಸ್ವಲ್ಪ ನೋಡಿ. ಆಮೇಲೆ ನೀವು ಯಾರನ್ನ ಜೈಲಿಗೆ ಹಾಕೋದು ಅಂತ ನೀವೇ ನಿರ್ಧಾರ ಮಾಡಿ. ಏ ಜಯಮ್ಮ, ರಾಜಮ್ಮ, ನೀವು ಕಣ್ಣು ಬಿಟ್ಕೊಂಡು ಸರಿಯಾಗಿ ನೋಡ್ರಿ. ನೋಡಿ ಸರ್, ನೋಡಿ. ಬಾರೇ ಜಯಮ್ಮ, ಬಾ ಹತ್ರಕ್ಕೆ ಬಂದು ಒಂದ್ ಸ್ವಲ್ಪ ನೋಡು. ಈಗ ನೀನೇ ಹೇಳುವಂತೆ ಜೈಲಿಗೆ ಯಾರನ್ನ ಹಾಕ್ತಾರೆ ಅಂತಾನ. ಇದು ಇದೇನೆ ನೋಡು ರಾಜಮ್ಮ, ನೋಡಮ್ಮ. ಸರ್ ನೋಡಿ ಸರ್, ನೀವು ನೋಡ್ದ್ಯಾ ಯಾರು ಆ ವಿಡಿಯೋದಾಗಿರೋದು? ಮುಂದುವರಿಯುವುದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತೇಳಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.